ಹಲೋ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಾಳೆದಿಂಡಿನ ಜ್ಯೂಸ್ ಮಾಡ್ತಾ ಇದ್ದೀನಿ. ಬಾಳೆದಿಂಡು ತುಂಬನೇ ಉಪಯೋಗಕಾರಿ. ಇದು ಕಿಡ್ನಿ ಸ್ಟೋನು ಕರಗಲು ಉಪಯೋಗ ಆಗುತ್ತೆ. ಹಾಗೆ ಜೀರ್ಣಕ್ರಿಯೆಗೆ ಒಳ್ಳೆಯದು, ಮಲಬದ್ಧತೆಗೂ ಒಳ್ಳೆಯದು. ನಾರಿನಂಶ ಇದರಲ್ಲಿ ತುಂಬಾನೇ ಇರುತ್ತದೆ. ತೂಕ ಕಡಿಮೆ ಮಾಡಲು ಕೂಡ ಇದು ತುಂಬ ಉಪಯೋಗಕಾರಿ. ಇನ್ನು ಬಹಳಷ್ಟು ಇದರ ಉಪಯೋಗಗಳಿವೆ. ಬಾಳೆ ಗಿಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬಾಳೆ ಗಿಡದಿಂದ ನಮಗೆ ತುಂಬಾನೇ ಉಪಯೋಗಗಳು ಇವೆ. ಸೊ ಈಗ ಇದರ ಜ್ಯೂಸನ್ನು ಮಾಡ್ತಾ ಇದ್ದೀವಿ ಕಿಡ್ನಿ ಸ್ಟೋನ್ಗಾಗಿ. ಹೇಗೆ ಮಾಡುವುದಂತ ನೋಡೋಣ. ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ನಿಂಬು ರಸ ಕೂಡ ಸೇರಿಸ್ತಾ ಇದ್ದೀವಿ. ಯಾವುದೇ ಮನೆಮದ್ದು ಉಪಯೋಗ ಮಾಡುವ ಬದಲು ವೈದ್ಯರ ಸಲಹೆ ಪಡೆದುಕೊಂಡರೆ ತುಂಬನೇ ಒಳ್ಳೆಯದು. ಈ ಥರ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಅದರ ಸಿಪ್ಪೆ ಚೆನ್ನಾಗಿ ತೆಗೆದುಕೊಳ್ಬೇಕು. ನಾನು ಅದರ ಸಿಪ್ಪೆಯನ್ನು ಚೆನ್ನಾಗಿ ತೆಗೆದುಕೊಂಡಿದ್ದೇನೆ. ನಾರು ಇದನ್ನು ಕೂಡ ತೆಗೆದಿದ್ದೇನೆ. ಈಗ ಇದನ್ನು ಈ ಥರ ಚಿಕ್ಕ ಚಿಕ್ಕ ಹೋಳುಗಳಾಗಿ ಮಾಡಿಕೊಳ್ಳೋಣ. ಹೊಟ್ಟೆಯಲ್ಲಿ ಗೆಡ್ಡೆಗಳಾದರೂ ಕೂಡ ಕರಗುವ ಶಕ್ತಿ ಇದೆ ಎಂದು ಹೇಳುತ್ತಾರೆ. ಇದು ಚಿಕ್ಕ ಕಲ್ಲು ಕರಗಲು ಮಾತ್ರ ಸಹಾಯವಾಗುತ್ತದೆ. ದೊಡ್ಡದಾದರೆ ಡಾಕ್ಟರ ಹತ್ತಿರ ಹೋಗಲೇಬೇಕು. ಈಗ ಇದನ್ನು ಮಿಕ್ಸಿಯ ಜಾರಿನಲ್ಲಿ ಹಾಕಿಕೊಳ್ಳೋಣ. ಇದರ ನಾರನ್ನು ಮೊದಲೇ ತೆಗೆದುಕೊಂಡು ಆಗಿದೆ. ಇದರಲ್ಲಿ ತುಂಬಾ ನಾರು ಇರುತ್ತದೆ. ಓಕೆ, ಅದನ್ನೆಲ್ಲ ತೆಗೆದುಕೊಳ್ಬೇಕು ಮೊದಲೇ. ಈಗ ಇದು ಹೀಗೆ ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಹಾಗೆ ಪುದೀನ ಎಲೆಗಳನ್ನು ಕೂಡ ಹಾಕಬೇಕು. ಲಿಂಬೆಹಣ್ಣು ಹಿಂಡಬೇಕು. ಅರ್ಧ ಲಿಂಬೆಹಣ್ಣು ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ರುಬ್ಬೋಣ. ಇದನ್ನು ಆದಷ್ಟು ನುಣ್ಣಗೆ ರುಬ್ಬಬೇಕು. ಇದು ರುಬ್ಬಲು ಸ್ವಲ್ಪ ಕಷ್ಟ, ಯಾಕೆಂದರೆ ಇದು ನಾರು ಇರುತ್ತದೆ. ಆದಷ್ಟು ನುಣ್ಣಗೆ ರುಬ್ಬಿಕೊಳ್ಳಿ. ಈ ಥರ ರುಬ್ಬಿಕೊಳ್ಳಿ. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ಸೋಸ್ಕೊಳ್ಬೇಕು. ಈ ಥರ ಸೋಸೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಪುದೀನ ಸೊಪ್ಪಿನ ಕಲರು ಕ್ಲೀನಾಗಿ ಬಂದಿದೆ ನೋಡಿ. ಈಗ ರೆಡಿಯಾಗಿದೆ ಜ್ಯೂಸು. ಈಗ ಒಂದು ಗ್ಲಾಸಿನಲ್ಲಿ ಇದು ಹಾಕೋಣ. ಈಗ ಒಂದು ಗ್ಲಾಸು ರೆಡಿಯಾಗಿದೆ. ಇದು ದೊಡ್ಡವರಿಗೆ ಒಂದು ಗ್ಲಾಸು ಕುಡಿದರೆ ಓಕೆ. ಚಿಕ್ಕ ಮಕ್ಕಳಿಗಾದರೆ ತುಂಬನೇ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. ಈಗ ಚಿಟಿಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ಜೋನಿ ಬೆಲ್ಲ ಕೆಲವರು ಹಾಕ್ತಾರೆ, ಕೆಲವರು ಇಲ್ಲ. ಮಕ್ಕಳು ಕೂಡ ಕೊಡ್ತೀವಿ, ಅದಕ್ಕಾಗಿ ಜೋನಿ ಬೆಲ್ಲ ಸೇರಿಸ್ತಾ ಇದ್ದೀವಿ. ಕೆಲವರು ಜೀರಿಗೆ, ಕೆಲವರು ಕಾಳು ಮೆಣಸು ಕೂಡ ಸೇರಿಸ್ತಾರೆ. ಇದನ್ನು ಮಕ್ಕಳಿಗೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. ಅರ್ಧ ಗ್ಲಾಸ್ಗಿಂತ ಕಡಿಮೆ ಕೊಡಬೇಕು. ದೊಡ್ಡವರು ಒಂದು ಗ್ಲಾಸ್ ಕುಡಿದರೆ ಓಕೆ. ಕಿಡ್ನಿ ಸ್ಟೋನ್ ಇರುವವರು 15 ದಿನಕ್ಕೊಂದು ಸಲ ಕುಡಿಬೇಕು, ತಿಂಗಳಿಗೆ 2 ಸಲ. ಆರೋಗ್ಯವಂತರು ವರ್ಷಕ್ಕೆ 1-2 ಸಲ ಕುಡಿದರೆ ತುಂಬಾನೇ ಒಳ್ಳೆಯದು. ಕಿಡ್ನಿ ಸ್ಟೋನ್ ಇರುವವರು 15 ದಿನಕ್ಕೆ ಒಂದು ಸಲ ಖಾಲಿ ಹೊಟ್ಟೆಗೆ ತೆಗೆದುಕೊಂಡು 30 ನಿಮಿಷಗಳ ನಂತರ ಬಿಸಿ ನೀರು ಕುಡಿದು ನಂತರ ತಿಂಡಿ ಮಾಡಬೇಕು.